ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ನಮ್ಮ ಮೊದಲನೇ ದಿನದ ಡಯಟ್ ವ್ಲಾಗ್ಗೆ ಸ್ವಾಗತ. ದಯವಿಟ್ಟು ಕ್ಷಮೆ ಇರಲಿ, ಮತ್ತೆ ಮತ್ತೆ ಇದು ಮಾಡ್ತಾ ಇದ್ದೀನಿ ಅಂತ ಬೈಕೋಬೇಡಿ. ಆ್ಯಂಡ್ ಇವತ್ತಂತೂ ತುಂಬಾ ಚೆನ್ನಾಗಿ ಹೋಗಿದ್ದೆ. ತುಂಬ ಜನ ತೇಜು ಬಗ್ಗೆ ಕೂಡ ಕೇಳಿದ್ರಿ. ಚೆನ್ನಾಗಿದ್ಲಿ. ಇವತ್ತು ಸ್ಕೂಲ್ಗೂ ಕೂಡ ಕಳಿಸಿದ್ದೆ, ಬಟ್ ಸಾಯಂಕಾಲದಿಂದ ಮತ್ತೆ ಸ್ವಲ್ಪ ಲೈಟಾಗಿ ಫೀವರು ಸ್ಟಾರ್ಟ್ ಆಗಿದೆ. ಈ ಕಾಫ್ ಇರೋದ್ರಿಂದ, ಕೆಮ್ಮಿರೋದ್ರಿಂದ ಸಾಮಾನ್ಯವಾಗಿ ಒಂದು ವಾರ ಆದ್ರೂ ಅದು ಹಂಗೆ ಇರುತ್ತೆ, ಅದು ಕಮ್ಮಿ ಆಗೋವ್ರಿಗೂ ಹಾಗೆ. ಇಟ್ಸ್ ಓಕೆ. ಯಾರೆಲ್ಲ ತೇಜು ಬಗ್ಗೆ ಕೇಳಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿ ಮಾತಾಡ್ತೀರಾ ಅವರೆಲ್ರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಇವತ್ತು ಡೇ 1 ಡಯಟ್ ಅಂತೂ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ. ಹಾಗೆ ಇವತ್ತಿನ ವೆಯ್ಟು ಕೂಡ ನೋಡೋಣ, ತುಂಬಾ ಜಾಸ್ತಿ ಆಗಿದೆ. ಅದು ಏನಕ್ಕೆ ಅಂತ ನೀವು ನಾಳಿನ ವ್ಲಾಗಲ್ಲಿ ನೋಡಿ. ಒಂದೇ ದಿನದಲ್ಲಿ ಎಷ್ಟು ವೆಯ್ಟ್ ಕಡಿಮೆ ಆಗುತ್ತೆ ಅಂತ ಕೂಡ ನೀವು ಡೇ 2 ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ರಾತ್ರಿನೇ ನೆನೆಸಿಟ್ಬಿಟ್ಟಿದ್ದೆ, ಜೀರಿಗೆ, ಧನಿಯಾ ಮತ್ತು ಸೋಂಪು ಮೂರೂ ನೆನೆಸಿಟ್ಬಿಟ್ಟಿದ್ದೆ. ಸೊ ಆ ಒಂದು ಕಷಾಯನ ತೊಗೊತಾ ಇದ್ದೀನಿ ಸ್ನೇಹಿತರೆ. ಯಾರಿಗೆಲ್ಲ ಕುದಿಸ್ಕೊಂಡು ಕುಡಿಯೋಕ್ಕಾಗಲ್ಲ ಅಂತ ಅನ್ನೋರು ಈ ಥರ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಜಸ್ಟ್ ಅದನ್ನು ಬಗ್ಗಿಸ್ಕೊಂಡ್ರೆ ಸಾಕು. ಅದರಲ್ಲಿ ನೆಂದಿರೋ ನೀರೇ ನೋಡಿ ಎಷ್ಟು ಕಲರಾಗಿ ಬಿಟ್ಟಿದೆ. ಸೊ ಅದರಲ್ಲಿರೋ ಇದೆಲ್ಲನೂ ಬಿಟ್ಟಿರುತ್ತೆ, ಸತ್ವಗಳನ್ನೆಲ್ಲ. ಸೊ ಆವಾಗ ನಾವು ಆರಾಮಾಗಿ ಕುಡಿಬೋದು. ಇನ್ನು ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 71.200. ಇದು ಏನಕ್ಕೆ ಇಷ್ಟೊಂದು ಜಾಸ್ತಿ ಆಗಿದೆ ಅಂತಂದರೆ, ನಿನ್ನೆ ಲೇಟ್ ನೈಟು ಹಬ್ಬ ಅಲ್ವಾ, ಫ್ರೆಂಡ್ ಎಲ್ಲನೂ ನಿನ್ನೆ ವಾಕಿಂಗ್ ಹೋಗ್ಬೇಕಾಗಿದ್ರೆ ಕಳೀದಿರು ನನಗೆ. ಇಬ್ಬರು ಫ್ರೆಂಡ್ಸು ಒಬ್ಬರ ಮನೆಯಿಂದ ಕಾಳ್ಗೊಜ್ಜು, ಒಬ್ಬರ ಮನೆಯಿಂದ ಟೊಮಟೊ ಬಾತು ಮತ್ತು ಪಾಯಸ, ಎರಡೂ ಫುಲ್ 3 ಐಟಮ್ ಫುಲ್ಲು ಬೇಡ ಬೇಡ ಅಂದರೂ ತಿನ್ನಿಸ್ಬಿಟ್ರು. ಸೊ ಹಂಗಾಗಿ ಫುಲ್ ಲೇಟ್ ನೈಟು 10 ಕಾಲಲ್ಲಿ ತಿಂದಿದ್ದು. ಸೊ ಹಂಗಾಗಿ ಅದು ಫುಲ್ಲಾಗಿರುತ್ತೆ. ನಾಳೆ ನೀವು ನನ್ನ ವೆಯ್ಟ್ ಲೆಸ್ ನೋಡೋದಾದರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವತ್ತು 71.200. ಸೊ ನನ್ನ ಡೇ 1 71 ಅಂತಲೇ ಇಟ್ಕೊಳ್ಳೋಣ. 50 ಡೇಸ್ ಚಾಲೆಂಜಲ್ಲಿ ನನ್ನ ಟಾರ್ಗೆಟ್ ಇರೋದು 65. ಈ 50 ಡೇಸಲ್ಲಿ ನಾನು 6 kgsನ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ಪ್ರಯತ್ನ ಪಡ್ತೀನಿ. ನಾನು ಫಸ್ಟೇ ಹೇಳ್ದಂಗೆ ಎಷ್ಟೇ ಬ್ಯುಸಿ ಇರಲಿ ಸ್ನೇಹಿತರೆ, ನಾನು ಡಯಟ್ ಮಾತ್ರ ಬಿಡಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ನನಗೆ ಸ್ಟಿಚಿಂಗಿಂದನೇ ಇದು ಮಾಡ್ಕೊತಾ ಇದ್ದೀನಿ. ಅದು ಎಲ್ಲೋ ನನ್ನದೇ ಪ್ರಾಬ್ಲಮ್ಮು. ಬಂದಿದ್ದು ಅವಾಗ ಹೊಲ್ಕೊಬಿಟ್ರೆ ಆ ಡ್ರೆಸ್ ಅನ್ನೋದೇ ಇರಲ್ಲ. ಸೊ ಹಂಗಾಗಿನೇ ನಾನು ಇನ್ಮೇಲೆ ಸ್ವಲ್ಪ ಎಚ್ಚೆತ್ಕೊಂಡು ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇದಾದಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ನೀವು ಯಾವಾಗಲೇ ಡಯಟ್ ಸ್ಟಾರ್ಟ್ ಮಾಡಬೇಕು ಅಥವಾ ಡಯಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ಟಮ್ಮಿಯಲ್ಲಿರುವಂತಹ ವೇಸ್ಟೇಜ್ನ ಫಸ್ಟು ಕಳಿಸ್ಬೇಕು. ಈ ಒಂದು ನನಗೆ 15 ಡೇಸ್ 20 ಡೇಸಿಂದ ನನಗಾಗಿರೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಸರಿಯಾಗಿ ನೀರು ಕುಡಿತಾ ಇರಲಿಲ್ಲ, ಮತ್ತು ಟೈಮ್ ಕರೆಕ್ಟಾಗಿ ಊಟ ಮಾಡ್ತಾ ಇರಲಿಲ್ಲ. ಊಟ ಅಂದರೆ ಎರ್ರ ತಿಂದುಬಿಡ್ತಿದ್ದೆ. 2 ಟೈಮ್ಸ್ 3 ಟೈಮ್ಸ್ ತಿನ್ನೋ ಹತ್ರ 3-4 ಸಲ 4 ಸಲ ಅಂದರೆ ಅದು ಇದು ಹೋಗ್ತಾ ಇರುತ್ತೆ. ಇನ್ನೊಂದು ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ಸರಿಯಾಗಿ ನೀರು ಕುಡಿಯುತ್ತಾ ಇರೋದ್ರಿಂದ ಏನಾಗಿದೆ, ಮೋಷನ್ಸ್ ಕರೆಕ್ಟಾಗಿ ಆಗಲ್ಲ. ಓಕೆನಾ. ನನಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿ ಫುಲ್ ಆ್ಯಂಡ್ ಫುಲ್ ಟಮ್ಮಿಯಲ್ಲಿ ನನಗೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ. ನನಗೆ ಡೈಲಿ ಕರೆಕ್ಟಾಗಿ ಡಯಟ್ ಮಾಡ್ಕೊಂಡು ಹೋದರೆ ಮಾತ್ರ 100ಗೆ 100% ಕರೆಕ್ಟಾಗಿ ಮೋಷನ್ಸ್ ಕ್ಲಿಯರ್ ಆಗುತ್ತೆ, ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಾವು ತೊಗೊಳ್ಳೋವಂಥ ಫುಡ್ ಮೇಲೇ ಡಿಪೆಂಡ್ ಆಗೋದು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಸೊ ಹಂಗಾಗಿನೇ ನಾನು ತೊಗೊತಾ ಇರೋದು ಏನಪ್ಪ ಅಂತಂದರೆ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ನಿಮ್ಗೆ ಯಾರಿಗೇ ಆಗಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂತಂದರೆ, ನೀವು ಎಲ್ಲೇ ಆಗಲಿ ಬೆಟ್ಟದ ನೆಲ್ಲಿಕಾಯಿ ತಂದು ಸಿಕ್ಕಿದ್ರೆ ಮಾತ್ರ, ಅವೈಲೇಬಲ್ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ, ಸಾರಿ. ನಿಮಗೇನಾದರೂ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಸಿಕ್ಕಿದ್ರೆ ಮಾತ್ರ ಈ ಒಂದು ಜ್ಯೂಸನ್ನ ಮಾಡ್ಕೊಂಡು ಕುಡೀರಿ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಬೆಟ್ಟದ ನೆಲ್ಲಿಕಾಯಿ, ಅದರೊಳಗಡೆ ನೀರು, ನಿಮ್ಮಿಂದ ಆದರೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ. ನಾನೇ ಇವತ್ತು ಜಾಸ್ತಿ ಬೆಟ್ಟದ ನೆಲ್ಲಿಕಾಯಿ ತೊಗೊತಾ ಇದ್ದೀನಲ್ವ, ಶುಂಠಿ ಬೇಡ ಅಂತ ಅಂದ್ಬಿಟ್ಟು ಸುಮಾರು ದೊಡ್ಡದು 4 ಬೆಟ್ಟದ ನೆಲ್ಲಿಕಾಯಿ, ಅಂದರೆ ಇದು 2 ಟೈಮ್ಸ್ ತೊಗೊತಾ ಇದ್ದೀನಿ ನಾನು. ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು 4 ಗಂಟೆಗೆ ಒಂದು ಸಲ ತೊಗೊಂಡೆ. 2 ಸಲ ತೊಗೊಂಡಿದ್ದೀನಿ. 2 ಲೋಟ ಜ್ಯೂಸ್ ತೊಗೊಂಡಿದ್ದೀನಿ. ನಿಜ, ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ಗೆ ವಿತಿನ್ ಒಂದು 5 to 6 ಅವರ್ಸಲ್ಲೇ ನಿಮ್ಗೆ ಅದು ರಿಸಲ್ಟ್ ಅನ್ನೋದು ಸಿಕ್ಬಿಡುತ್ತೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಹೊಟ್ಟೆ ಫುಲ್ಲು ಕ್ಲೀನ್ ಆಗುತ್ತೆ. ಅದಾದಮೇಲೆ ನಾವು ಡಯಟ್ ಮಾಡ್ಕೊಂಡು ಹೋಗೋದ್ರಿಂದ ನೀಟಾಗಿ ವರ್ಕ್ ಆಗುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಓಕೆನಾ. ಸೊ ಇನ್ನು ನಾನು ಬೆಳಗ್ಗೆನೇ ಡಿಟಾಕ್ಸ್ ಡ್ರಿಂಕು ಕುಡ್ದಾದ್ಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಕುಡ್ದಿದ್ದಾಯಿತು. ಇನ್ನು ಅದಾದಮೇಲೆ ಚಪಾತಿ ಕೋಸು ಪಲ್ಯ ತೊಗೊಂಡಿದ್ದೆ ಸ್ನೇಹಿತರೆ.
ಸುಮಾರು ಎಷ್ಟೊತ್ತಿಗೆ ತೊಗೊಂಡೆ ಅಂತಂದರೆ ಒಂದು 11 ಗಂಟೆಗೆ ಅನಿಸುತ್ತೆ. ಏನು ಚಪಾತಿ ಮತ್ತು ಇದು ತೊಗೊಂಡಿರೋದು. ತುಂಬ ಚೆನ್ನಾಗೋಯ್ತು ಇವತ್ತಂತೂ ಡಯಟು. ನನಗೆ ಗೊತ್ತಿತ್ತು 71 ಮೇಲೆ ಆಗಿಬಿಟ್ಟಿರ್ತೀನಿ ಅಂತ. ಅದೇ ನಾನು ಹೇಳಿದ್ನಲ್ವ ಲೇಟ್ ನೈಟ್ ಫುಡ್ ಇರೋದ್ರಿಂದ ಹಂಗಾಗುತ್ತೆ ಅಂತಂದ್ಬಿಟ್ಟು. ಸೊ ಹಂಗಾಗಿನೇ ಅದೊಂದು ನಮಗೆ ಟೈಮ್ ಟು ಟೈಮ್ ತಿನ್ನೋದೇನಾದರೂ ಕರೆಕ್ಟಾಗಿ ಆಯಿತು ಅಂತಂದರೆ ಈ ಒಂದು 3 kg ಏನು ಗೇಯ್ನ್ ಆಗಿದ್ದೀನಿ, 68ಗೆ ಹೋಗಿದ್ದಿದ್ದಲ್ಲ, 68ಇಂದ 69ಗೆ 1, 70ಗೆ 2, 71 ಈ 3 kgs ಏನಿದೆ ಬೇಗ ನಾವು ಇದು ಮಾಡ್ಕೋಬೋದು. ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಒಂದಿನ ಹಾಗೆ ಒಂದಿನ ಹೀಗೆ ಮಾಡೋದಲ್ಲ. ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಒಂದು 10 to 15 ಡೇಸಲ್ಲೇ ಈ 3 kgs ಅನ್ನೋದು ನಾವು ಲಾಸ್ ಆಗ್ಬೋದು. ಬಟ್ ನನಗೆ ಹೋಪ್ ಇದೆ, ನಾನು ಆದಷ್ಟು ಬೇಗ ಈ 3 kgsನ ಇದು ಮಾಡಿ 68ಗೆ ಹೋಗಬೇಕು. ಬೇಗ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ 68ಗೆ ಹೋಗೋಣ. ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ಮಲಗಿದ್ದೆ ಕೂಡ ಇವತ್ತು. ಸಡನ್ನಾಗಿ ನಾವೆಲ್ಲನೂ ಇದು ಮಾಡಬಾರ್ದು ಅಂತ ನಾನು ನಾಳೆ ಇನ್ನೂ ಡಿಫ್ರೆಂಟಾಗಿ ಡಯಟನ್ನು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಕೆಲವೊಂದು ಐಟಮ್ಸ್ನ ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನು ಈ ಒಂದು ಡಯಟಲ್ಲಿ ಏನೆಲ್ಲ ತೊಗೋಬಾರ್ದು ಅಂದ್ಕೊಂಡಿದ್ದೀನಿ, ಏನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಫುಡ್ಸು ಅನ್ನೋದನ್ನು ನಿಮಗೆ ನಾಳಿನ ವ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ ಸ್ನೇಹಿತರೆ. ಇನ್ನು ತೇಜುಮನ ಕರ್ಕೊಬರೋಕ್ಕೆ ಸ್ಕೂಲ್ಗೆ ಹೋಗಿದ್ದೆ. ಹಂಗೆ ಫ್ರೆಂಡ್ ಮನೆಗೆ ಹೋಗಿದ್ದೆ ಮಾತಾಡ್ಸ್ಕೊಬರೋಣ. ಇವತ್ತು ಸ್ಟಿಚಿಂಗ್ ಏನು ಮಾಡಿಲ್ಲ, ಸ್ವಲ್ಪ ಇವತ್ತು ಒಂದಿನ ಆರಾಮಾಗಿರೋಣ ಅಂತ ಅಂದ್ಬಿಟ್ಟು. ಇನ್ನು ಅವ್ರು ಹೋದರೆ ನನಗೆ ಅದು ಕೊಡ್ಲಾ ಇದು ಕೊಡ್ಲಾ ಅಂತ ನಾನು ಡಯಟಲ್ಲಿದ್ದೀನಿ ಬೇಡ ಅಂತ ಹೇಳಿದ್ರು ಬಿಡಲಿಲ್ಲ. ಸರಿ ಆ್ಯಪಲ್ ತಿನ್ನು ಅಂತ, ಇನ್ನು ಸ್ನ್ಯಾಕ್ಸ್ ಅದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಆ್ಯಪಲ್ ತೊಗೊಂಡೆ. ಇನ್ನು ಅದಾದಮೇಲೆ ನಾನು ನನ್ನ ಫ್ರೆಂಡ್ ಮಾತಾಡ್ತಾಯಿದ್ರೆ ಇಲ್ಲಿ ತೇಜು ನೋಡಿ ಪಾಪ ನೆಗಡಿ ಗೊಣ್ಣೆ ಬೇರೆ ಸುರಿತಾ ಇದೆ. ಯಾರೂ ತಪ್ಪಾಗಿ ತಿಳ್ಕೊಬಿಡಿ, ಮಗ ಅಲ್ವಾ. ನಾನು ಅವಳು ಮಾಡಿರೋದನ್ನು ನಿಮಗೆ ತೋರಿಸೋಣ ಅಂತ. ಇಲ್ಲಿ ಫುಲ್ ಹಾಡಾಡ್ತಿದ್ದಾಳೆ, ಏನೇನೋ ಹಾಡಾಡ್ತಾ ಇದ್ದಾಳೆ. ಪಾಪ ಫುಲ್ ಹುಷಾರಿಲ್ಲ, ಅದಕ್ಕೆ ಗೊತ್ತೇ ಆಗಿಲ್ಲ ಅನಿಸುತ್ತೆ. ಫುಲ್ ನೆಗಡಿ ನೀರಾಗಿ ಪಾಪ ನನಗಂತೂ ತುಂಬ ಬೇಜಾರಾಗಿತ್ತೆ. ತೇಜುನ್ ಕೇಳ್ತಾ ಇದ್ರಲ್ವ, ಅದಕ್ಕೆ ತೋರಿಸೋಣ ಅಂತ ಅಂದ್ಬಿಟ್ಟು. ಬಟ್ ನನಗೆ ತುಂಬ ಕ್ಯೂಟ್ ಅನಿಸ್ತು. ಮಕ್ಕಳು ನೋಡಿ ನಾನು ಆಟಾಡ್ತಾ ಇದ್ದಾಳೆ ಅಂದ್ಕೊಂಡ್ರೆ ಈಚೆ ಮೊಬೈಲ್ ಏನಕ್ಕೋ ತೊಗೊಂಡೋಗಿದ್ಲು. ಆವಾಗ ನೋಡಿದ್ರೆ ಫುಲ್ಲು ಸಾಂಗ್ ಆಡ್ಕೊಂಡು ಮುಖ ನೋಡಿ ಹೆಂಗಾಗ್ಬಿಟ್ಟಿದೆ ಪಾಪ ಮಗುಗೆ. ಏನು ಸಾಂಗ್ ಹಾಡಿದ್ದು ಮೇಡಮ್ ಅವರು. ಚೆನ್ನಾಗಿದ್ದರೆ ಮಾತ್ರ ಅವಳಷ್ಟಕ್ಕೆ ಅವಳೇ ಟೀಚರ್ ಆಟ ಆಡ್ಕೊಳ್ಳೋದು. ನಿಜ ಹೇಳ್ತೀನಿ, ಒಂದು ಚೂರು ಹಿಂಸೆ ಕೊಡೋಲ್ಲ. ನನಗೆ ಅದೇ ಬೇಕು ಇದೇ ಬೇಕು ಅಂತ ಹಠ ಮಾಡೋ ಮಕ್ಕಳಲ್ಲ ಇಬ್ಬರೂ ಅಷ್ಟೇ. ನಾನೇ ಒಂದು ಆವಾಜ್ ಹಾಕಿದ್ರೆ ಪಾಪ ಬೇಕುಮರಿಗಳ ಥರ ಸುಮ್ಮನೆ ಆಗಿಬಿಡ್ತಾರೆ. ಅಷ್ಟು ಕ್ಯೂಟು, ಅಷ್ಟೇ ಸಾಫ್ಟು ಕೂಡ. ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ, ಅವರು ಅಷ್ಟೇ ಹಠ ಮಾಡೋಕ್ಕೆ ಹೋಗಲ್ಲ. ಏನಿದ್ರೆ ಅದರಲ್ಲಿ ಅಡ್ಜಸ್ಟ್ ಆಗ್ತಾರೆ. ಹಂಗೆ ಬೇಕು ಹಿಂಗೆ ಬೇಕು ಅನ್ನೋದು ಏನೂ ಇಲ್ಲ. ಇಲ್ಲಂತೂ ಅಯ್ಯೋ ನನಗಂತೂ ಮಗನ ನೋಡ್ತಾ ಇದ್ರೆ ಹೊಟ್ಟೆಲ್ಲ ಉರಿತೈತೆ ಪಾಪ. ನೋಡಿಕೊಂಡೇ ಇಲ್ಲ, ಅದು ಅಷ್ಟೊಂದು ಇನ್ವಾಲ್ವ್ ಆಗಿಬಿಟ್ಟು ಸಾಂಗ್ ಆಡ್ತಾ ಇದ್ದಾಳೆ. ನಾನು ಅದಕ್ಕೆ ಇದು ಕ್ಯೂಟಾಗಿರುತ್ತೆ, ನನಗೂ ಎಕ್ಸ್ಪ್ಲೇನ್ ಮಾಡೋದಕ್ಕಿರುತ್ತೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಹಾಕಿದ್ದೆ. ನಾನು ನಾಳೆ ಆವಾಗಲೇ ಹೇಳ್ದಂಗೆ ಡಯಟ್ ಬಗ್ಗೆ ಕೆಲವೊಂದು ಚೇಂಜಸ್ ಮಾಡ್ತಾಯಿದ್ದೀನಿ ಡಯಟಲ್ಲಿ. ನೋಡೋಣ, ಒಂದೇ ಥರ ಅಂತೂ ಇರಬಾರ್ದಲ್ವ. ಸೊ ಹಾಗಾಗಿನೇ ಇನ್ನು ಈ ಮಧ್ಯದಲ್ಲಿ ನಾನು ಸ್ವಲ್ಪ ತುಳಸಿ ಪೂಜೆ ಬರ್ತಾ ಇದೆಯಲ್ವ, ಇನ್ನೇನು ದೀಪಾವಳಿ ಆದರೆ ಬರುತ್ತೆ. ಇನ್ನೊಂದು 2 months ಹತ್ರ ಅಂದ್ಕೊಳ್ಳಿ. 2 months ಕೂಡ ಇದೆಯೋ ಇಲ್ವೋ ಜ್ಞಾಪಕ ಇಲ್ಲ, ಒಂದು 2 months ಇರುತ್ತೆ. ಅಷ್ಟರೊಳಗಡೆ ತುಳಸಿ ಪೂಜೆ ಮಾಡ್ತೀನಲ್ವ, ಇಯರ್ಲಿ ನಾನು ತುಳಸಿ ಪೂಜೆ ಮಾಡ್ತೀನಿ. ಸೊ ಹಾಗಾಗಿನೇ ಯಾಕೋ ಪಾಟಲ್ಲಿ ಇಟ್ಟು ತುಳಸಿ ಎಲ್ಲ ಇದಾಗೋಗ್ತಾಯಿತ್ತು. ಸೊ ಹಾಗಾಗಿನೇ ಇವತ್ತು ತುಳಸಿ ತಂದು ಪಾಟ್ ಅಂದರೆ ಫ್ರೆಂಡ್ ಮನೆ ಹತ್ರ ಈಸ್ಕೊಬಂದೆ, ಮೇಲೆ ಇದ್ದವ್ರ ಹತ್ರನೇ. ಅಲ್ಲಿಂದ ತಂದು ಪಾಟ್ಗೆಲ್ಲ ಹಾಕಿ ಪ್ಲೇಸ್ ಸ್ವಲ್ಪ ಚೇಂಜ್ ಮಾಡಿ ಇಟ್ಬಿಡೋಣ ಅಂತ ಅಲ್ಲಿ ಮೇಲೆ ಇಟ್ಟಿದ್ದಾಯಿತು. ಇನ್ನು ಇಲ್ಲಿ ಬಂದುಬಿಟ್ಟು ಕ್ಯಾರೆಟ್ ಒಂದು ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಕ್ಕಳು ಎಲ್ಲ ಕೇಳ್ತಾಯಿದ್ರು. ತೇಜು ಫ್ರೆಂಡ್ಸು ಬಂದಿದ್ರು, ಆಟ ಆಡ್ತಾಯಿದ್ರಲ್ಲ. ಸೊ ಅವ್ರಿಗೂ ಕೊಡೋಣ, ಕ್ಯಾರೆಟ್ ತಿಂತೀರಾ ಅಂದರೆ ಅವ್ರು ನೀನೊಂದು ನಾನೊಂದು ಅಂತ ತಿಂದು ಬಿಟ್ಟಿದ್ರು. ಸೊ ನಾನೊಂದು 4 ಪೀಸ್ ತಿನ್ನೋಣ ಅಂತ ಅಂದ್ಬಿಟ್ಟು. ಯಾವಾಗಲೇ ಆಗಲಿ ನಿಮಗೆ ಡಯಟಲ್ಲಿ ತುಂಬ ಹೊಟ್ಟೆ ಹಶ್ವಾಗ್ತಾಯಿದೆ ಅಂದಾಗ ಬೆಸ್ಟು ಏನಾದರೂ ತಿನ್ಬೋದು ಅಂತಂದರೆ ಈ ಥರ ಕ್ಯಾರೆಟ್ ಪೀಸ್ ಮಾಡಿ ಇಟ್ಕೊಬಿಡಿ. ಕ್ಯಾರೆಟು, ಸೌತೆಕಾಯಿ, ಈಗ ಮಳೆಗಾಲದಲ್ಲಿ ನಾವು ಸೌತೆಕಾಯಿ ತಿನ್ನೋದು ಕಡಿಮೆನೇ. ಬಟ್ ಕ್ಯಾರೆಟ್ ತಿಂದರೆ ಇದರಲ್ಲಿ ಫೈಬರ್ ಅಂಶ ಚೆನ್ನಾಗಿರುತ್ತೆ, ಅಂದರೆ ನಾರಿನಂಶ ಚೆನ್ನಾಗಿರೋದ್ರಿಂದ ಇದೆ ಏನಪ್ಪ ಅದು
ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಇದು ತಿನ್ನೋದ್ರಿಂದ ಕೂಡ ನಮಗೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಕೆಲವೊಂದು ನೋಡ್ಕೊಂಡು ಮಾಡ್ಕೋಬೇಕು, ಯಾವ್ಯಾವ ಬಾಡಿಗೆ ಏನೇನು ಸೆಟ್ ಆಗುತ್ತೆ. ಕೆಲವ್ರಿಗೆ ಈ ಚೇಪೆಕಾಯಿ ಅಂದರೆ ಸೀಬೆಹಣ್ಣು ಸೀಬೆಕಾಯಿ ಅಂತೀವಲ್ವಾ, ಅದು ತಿಂದರೂ ನೀಟಾಗಿ ಕ್ಲಿಯರ್ ಆಗುತ್ತೆ. ಕೆಲವ್ರಿಗೆ ಪಪ್ಪಾಯ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಲ್ಲ, ನೀಟಾಗಿ ಕ್ಲಿಯರ್ ಆಗುತ್ತೆ. ಕೆಲವ್ರಿಗೆ ಕ್ಯಾರೆಟು ತರಕಾರಿ, ಹಸಿ ತರಕಾರಿ ಚೆನ್ನಾಗಿ ಅಗೆದು ತಿನ್ನೋದ್ರಿಂದ ಇದಾಗುತ್ತೆ. ಸೊ ಆ ಥರ ಇರುತ್ತೆ ಸ್ನೇಹಿತರೆ. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ, ನಿಮ್ಮ ಬಾಡಿಗೆ ಯಾವುದು ಸೆಟ್ ಆಗುತ್ತೋ ಅಂತ ನೀವು ಒಂದು 3-4 ಡೇಸಲ್ಲಿ ತಿಳ್ಕೊಂಡು ನೀವು ಅದನ್ನು ತೊಗೊಂಡ್ರೆ ಆಯಿತು. ನನಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಆಗಿರ್ಬೋದು, ಚೇಪೆಕಾಯಿ ಯಾವ್ದು ತೊಗೊಂಡ್ರೂ ಪರವಾಗಿಲ್ಲ, ನಾರ್ಮಲಾಗಿ ಆರಾಮಾಗಿ ಇದಾಗುತ್ತೆ. ಸೊ ಅದರಲ್ಲಿ ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿರೋದು ಯಾವುದಪ್ಪ ಅಂತಂದರೆ ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಇನ್ನು ಹುಣಸೆಹಣ್ಣದು ಒಂದು ಸಲ ಹೇಳಿದ್ದೆ ಅಲ್ವಾ, ಹುಣಸೆಹಣ್ಣು ರಸನ ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲೊಂದು 4 ಮೆಣಸು ಕಾಳು, ಅದಾದಮೇಲೆ 1-2 ಮೆಣಸಿನ್ಕಾಯಿ ಹಾಕಿ ಕುದಿಸ್ಬಿಟ್ಟು ಚೆನ್ನಾಗಿ ಕುಡಿದ್ರೆ ಅದು ಕೂಡ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನೇ ಇದ್ರೂ ಕ್ಲಿಯರ್ ಆಗಿಬಿಡುತ್ತೆ ಅಂತ. ಸೊ ಅದು ಸೆಟ್ ಆಗುತ್ತೆ, ಕೆಲವ್ರಿಗೆ ಸೆಟ್ ಆಗುತ್ತೆ, ಕೆಲವ್ರಿಗೆ ಸೆಟ್ ಆಗಲ್ಲ. ಸೊ ಹಾಗೆ ಇನ್ನು ನೈಟಿಗೆ ಡಿನ್ನರ್ಗೆ ಬಂದ್ಬಿಟ್ಟು ಸುಮಾರು 5:30 ಅಷ್ಟರೊಳಗೆ ತೊಗೊಂಡೆ ಸ್ನೇಹಿತರೆ. ಒಂದು 5 ಪೀಸಷ್ಟು ಕ್ಯಾರೆಟು, 1-1.5 ಅಷ್ಟು ರೊಟ್ಟಿ, ಅದಾದಮೇಲೆ ಇದು ಕೋಸು ಪಲ್ಯ, ಇದಿಷ್ಟನ್ನು ತೊಗೊಂಡು ನನ್ನ ಒಂದು ಡೇ ಡಯಟ್ ಅಂತೂ ಡೇ 1 ಸೂಪರ್ಬಾಗಿ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಸ್ಯಾರಿಗಂತೂ ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂದಿದ್ವು. ಥ್ಯಾಂಕ್ ಯು ಸೋ ಮಚ್. ಅದರ ಪ್ರೈಸು ಕೂಡ ಕೇಳಿದ್ರಿ, ಅದರ ಪ್ರೈಸ್ ಬಂದುಬಿಟ್ಟು 1000 ರುಪೀಸು. ಹಾಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.